ಬಿಟ್ಟು ಹಾಕಿದ್ದೀನಿ. ಅಯ್ಯೋ ಈಗ ಬಂದೇನೆ ದೀಪ? ಅದ ಗಣಿ ಸುಬ್ಬುನ ಮನೆಗೆ ಬಿಡಕ್ ಹೋಗಿದ್ದೆ. ನೀವ್ ಯಾವಾಗ ಬಂದ್ರಿ? ನಾನು ಬಂದು 70 ವರ್ಷ ಆಯ್ತಮ್ಮ. ಹಂಗಲ್ಲ, ಇಲ್ಲಿಗೆ ಯಾವಾಗ ಬಂದ್ರಿ? ಅದಾ ನೋಡು, ನಿಮ್ಮ ಮನೆಯವರೆಲ್ಲ ಎಲೆ ಅಡಿಕೆ ಕೊಟ್ಟು ನಿನ್ ಗಂಡನಿಗೆ ಉಪಚಾರ ಮಾಡ್ತಿದ್ರಲ್ಲ, ಆವಾಗ ಬಂದೆ. ಅದೇನು ನಿನ್ ಗಂಡ ನೀನ್ ಬಂದ ತಕ್ಷಣ ಕಳಿಸು ಅಂತ ಹೇಳ್ತಾ ಇದ್ದ. ಹೋಗು, ಅದೇನಂತ ಕೇಳು. ಹೌದಾ? ಏನಂತಮ್ಮ? ನೀನ್ ಹೋಗು, ಗೊತ್ತಾಗತ್ತೆ. ಒಂದ್ಸಲ ಅವಳಿಗೆ ಹಾಲು ಕೊಟ್ಟು ಕಳಿಸು. ಹಾಲ್ ಬೇಕಾಗಿತ್ತು ಅಂತ ಕೇಳಿದ್ರಾ? ನೋಡು, ಹಾಲು ತಕೊಂಡು ಹೋಗ್ಬೇಕು, ಅದೇ ಸಂಪ್ರದಾಯ. ಸಂಪ್ರದಾಯನ? ಏನಮ್ಮ ಇದೆಲ್ಲ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ನೀನ್ ಹೋಗಿ ನಿನ್ ಗಂಡನ್ ಕೇಳು, ಎಲ್ಲ ಅವನೇ ಹೇಳ್ತಾನೆ. ಬೇಗ ಹೋಗಮ್ಮ, ಹಾಲು ತಗೊಂಡು ಹೋಗು, ಅಳಿಯಂದ್ರೆ ಕಾಯ್ತಿರ್ತಾರೆ. ನೋಡು ದೀಪ, ಗಂಡನ್ನ ನಿನ್ ಸೆರಗಲ್ಲಿ ಇಟ್ಕೋಬೇಕು ಅಂದ್ರೆ ಇದೆಲ್ಲ ಮಾಡ್ತಾ ಇರ್ಬೇಕು. ಹೋಗು ಹೋಗು ಹೋಗಮ್ಮ, ಅಳಿಯಂದ್ರೆ ಕಾಯ್ತಿರ್ತಾರೆ. ಹೋಗು. ನನಗೋಸ್ಕರ ಇಷ್ಟೆಲ್ಲ ಅರೇಂಜ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅರವಿಂದ್. ಇಷ್ಟಕ್ಕೆ ಥ್ಯಾಂಕ್ಸ್ ಹೇಳಿದ್ರೆ ಹೇಗೆ ಜಾನು? ಇನ್ನೂ ನಾನು ಅನ್ಕೊಂಡಿರೋದು ಏನೇನೋ ಆಗೋದಿದೆ. ಅದೆಲ್ಲ ಆದಮೇಲೆ ಬೇಕಾದರೆ ಥ್ಯಾಂಕ್ ಯು ಹೇಳುವಂತೆ. ಇವತ್ತು ಇಲ್ಲಿ ನಾನು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಇದ್ದೀನಿ. ನಾಳೆ ನಾನು ದೊಡ್ಡ ಹೀರೋಯಿನ್ ಆದಮೇಲೆ 5 ಸ್ಟಾರ್ ಹೋಟ್ಲಲ್ಲಿ ಡ್ರಿಂಕ್ಸ್ ಪಾರ್ಟಿ ಮಾಡ್ತೀನಿ ಅಂತ ನೆನೆಸ್ಕೊಂಡ್ರೆ ಥ್ರಿಲ್ ಅನ್ಸುತ್ತೆ. ಜಾನು, ಟೇಸ್ಟ್ ಮಾಡು. ನಿನ್ನಲ್ಲಿ ಕಾಣಿಸ್ತಿರೋ ಈ ಖುಷಿ ಇವತ್ತೇ ಲಾಸ್ಟ್ ಕಣೆ. ನಾಳೆಯಿಂದ ನಿನ್ನಂತೊಳೊಬ್ಳು ಇದ್ಲು ಅನ್ನೋ ಕುರುಹು ಕೂಡ ಈ ಪ್ರಪಂಚದ ಮೇಲೆ ಇರಲ್ಲ. ಜಾನು, ಹೇಗಿದೆ ಟೇಸ್ಟ್? ತುಂಬ ಎಮ್ಮಿ ಆಗಿದೆ. ಅರವಿಂದ್, ಆಕಾಶದಲ್ಲಿ ಮಿಂಚೋ ನಕ್ಷತ್ರದ ಥರ ನಾಳೆ ನಾನು ದೊಡ್ಡ ಸ್ಟಾರ್ ಆಗ್ತೀನಲ್ವಾ? ಖಂಡಿತ ಜಾನು, ನೀನು ಸ್ಟಾರ್ ಆಗಿ ಮಿಂಚೋದನ್ನ ಯಾರ ಕೈಯಿಂದನೂ ತಪ್ಸಕ್ಕಾಗಲ್ಲ. ಸಾರಿ. ಯಾಕೆ? ಇಷ್ಟು ದಿನ ನಾನು ನಿಮ್ಮ ಜೊತೆ ಇದ್ರೂ ನಿಮ್ಮನ್ನು ಅರ್ಥ ಮಾಡ್ಕೊಳ್ದೆ ನಿಮಗೆ ಬೈದಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ, ಜಗಳನೂ ಆಡಿದ್ದೀನಿ. ಆದರೆ ಅದನ್ನು ಯಾವುದನ್ನು ಮನಸ್ಸಿಗೆ ಹಾಕ್ಕೊಳ್ದೆ ನನಗೋಸ್ಕರ ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀರಲ್ಲ, ಇದನ್ನು ನಾನು ಲೈಫ್ ಲಾಂಗ್ ಮರೆಯಲ್ಲ ಅರವಿಂದ್. ಜಾನು, ನಿನ್ನ ಡ್ರೀಮು ನನ್ನ ಡ್ರೀಮ್ ಅಲ್ವಾ? ನಾಳೆ ದಿನ ನೀನು ಬೆಳೆದ್ಮೇಲೆ ನನ್ನನ್ನು ಮರೆಯಲ್ಲ ತಾನೇ? ಖಂಡಿತ ಇಲ್ಲ. ಯಾವತ್ತಿದ್ರೂ ನೀವೇ ನನ್ನ ಸೋಲ್ಮೇಟ್. ಒಂದು ವೇಳೆ ನಾನು ನಿಮ್ಮ ಜೊತೆ ಬರದೆ ನಮ್ಮ ಮನೆಯವ್ರು ತೋರಿಸಿದ ಹುಡುಗನ ಮದುವೆ ಆಗಿದ್ರೆ ನಾನು ಯಾವತ್ತೂ ಹೀರೋಯಿನ್ ಆಗ್ತಾನೆ ಇರಲಿಲ್ಲ. ಆ ದೀಪ ಶ್ರೀಮಂತರು ಮನೆಯವ್ರನ್ನ ಮದುವೆ ಆಗಿದ್ದೀನಿ ಅಂತ ತುಂಬ ಮೆರೀತಿದ್ದಾಳೆ. ಸದ್ಯದಲ್ಲೇ ನಾನು ದೊಡ್ಡ ಹೀರೋಯಿನ್ ಆಗಿ ಅವಳ ಹೊಟ್ಟೆ ಉರಿಸ್ತೀನಿ. ಯಾವತ್ತಿದ್ರೂ ಅವಳಿಗಿಂತ ನಾನೇ ಟಾಪಲ್ಲಿರಬೇಕು. ಎಲ್ಲರೂ ನನ್ನ ಬೆಳವಣಿಗೆ ನೋಡಿ ಹೊಟ್ಟೆ ಉರ್ಕೋಬೇಕು. ಖಂಡಿತ ಜಾನು, ನಾಳೆಯಿಂದ ನಿನ್ನ ಹಣೆ ಬರನೇ ಚೇಂಜ್ ಆಗುತ್ತೆ. ಎಲ್ರಿ ಹೋಗಿದ್ರಿ? ಈರುಳ್ಳಿ ತರಕ್ಕೆ. ನಾನು ನೀವು ಒಟ್ಟಿಗೆ ಮಲ್ಕೊಳ್ದಿರಂಗ ಏನಾದ್ರು ಮಾಡಿ ಅಂದ್ರೆ ಈರುಳ್ಳಿ ತಂದಿದ್ದೀರಲ್ರಿ. ಈರುಳ್ಳಿಯಿಂದಾನೆ ನಾವು ಬೇರೆ ಬೇರೆ ಮಲ್ಗೋ ತರ ಆಗೋದು. ಆ ಶಕ್ತಿ ಇದೆ. ಏನೇನೋ ಹೇಳ್ಬಿಡ್ರಿ, ನಂಬಕ್ಕಾಗಲ್ಲ. ನಂಬಲೇಬೇಕು, ತಗೊಳ್ಳಿ. ಹಸಿ ಈರುಳ್ಳಿ ಯಾರೇ ತಿಂತಾರೆ? ಬಾಯಿ ವಾಸನೆ ಬರುತ್ತೆ. ಅಯ್ಯೋ, ತಿನ್ನಕ್ಕಲ್ಲ, ಇಟ್ಕೊಳ್ಳಿ. ಎಲ್ಲಿಟ್ಕೋಬೇಕು? ಕಂಕ್ಲಲ್ಲಿ ಇಟ್ಕೊಳ್ರಿ. ಏನಾಗುತ್ತೆ ಅವಾಗ? ಜ್ವರ ಬರುತ್ತೆ. ಆಮೇಲೆ ನೀವ್ ಅನ್ಕೊಂಡಿರೋ ತರಾನೇ ನಾವು ಬೇರೆ ಬೇರೆ ಮಲ್ಕೋಬಹುದು. ತಗೊಳ್ಳಿ. ಈರುಳ್ಳಿ ಕಂಕ್ಳಲ್ಲಿ ಇಟ್ಕೊಂಡ್ರೆ ಜ್ವರ ಬರುತ್ತಾ? ಫಸ್ಟ್ ಟೈಮ್ ಕೇಳ್ತಿರೋದು. ಕೊಡಿ. ಕಂಕ್ಳಲ್ಲಿ ತಾನೆ? ಅಯ್ಯೋ, ಹಿಂಗಲ್ಲ. ಬಟ್ಟೆ ಅಲ್ಲಿ ಹೋಗ್ರಿ, ಒಳಗೆ ಇಟ್ಕೋತೀನಿ. ತಿರ್ಗೊಳ್ಳಿ ಆ ಕಡೆ. ಹಿಂಗೆ ತಿರ್ಗಿರಿ. ಹಾ, ಆಯ್ತಾ? 1 ನಿಮಿಷ.
ಆಯ್ತಾ? ಹಾಂ ಆಯ್ತು. ಏನ್ರಿ ನನ್ನೇ ನೋಡ್ತಾ ಇದ್ದೀರಾ? ನಿಮ್ಮನ್ನ ಯಾಕೆ ನೀವು ನೋಡ್ಲಿ? ಮೈ ಬಿಸಿ ಆಗ್ಲಿ ಅಂತ ಕಾಯ್ತಿದ್ದೀನಿ. ಏನು ನೀವು ಕಾಯ್ತಿದ್ರೆ ನನ್ನ ಮೈ ಕಾದು ಬಿಡುತ್ತಾ? ಅದೇನಾಗುತ್ತೋ ನೋಡ್ತೀನಿ. ನಿಜವಾದ ವರ್ಕ್ ಆಗುತ್ತಾ? ಬರ್ತಿದೆ. ಮೈಕೈ ಬಿಸಿ ಆಗ್ತಿದ್ಯಾ? ಹ್ಞೂ ಆಗ್ತಿದೆ. ಏನ್ರಿ ಮಾಡ್ತಿದ್ದೀರಾ? ಹಣೆ ಬಿಸಿ ಆಯ್ತಾ ಅಂತ ನೋಡಿದೆ. ನನ್ನ ಕೇಳಿದ್ರೆ ನಾನೇ ಹೇಳಲ್ವಾ? ಏನೋ ಒಂದು ನೆಪ ಇಟ್ಕೊಂಡು ಮೈ ಮುಟ್ಟೋದು. ನಿಮ್ಮನ್ ಮುಟ್ಬಿಟ್ಟು ನನ್ಗೇನ್ರಿ ಲಾಭ? ಯಾರಿಗ್ ಗೊತ್ತು? ನೋಡಿ ಹಿಂಗೆಲ್ಲ ಮಾತಾಡ್ಬೇಡಿ, ನಂಗೆ ಇಷ್ಟ ಆಗಲ್ಲ. ಈಗೇನು ಜಗಳ ಆಡ್ಬೇಕಾ? ಬೇಡ. ಈಗ ಮೈ ಬಿಸಿ ಆಯ್ತಲ್ಲ, ಮುಂದೇನು ಮಾಡಬೇಕು? ಏನೇನು ಜ್ವರ ಬಂತು ಅಂತ ಆಯ್ತಲ್ವಾ? ನಿಜವಾಗ್ಲೂ ಜ್ವರ ಬಂತೇನ್ರಿ? ನಿಜವಾಗ್ಲೂ ಜ್ವರ ಬಂದಿಲ್ಲ. ಜ್ವರ ಬಂದಾಗ ಹೆಂಗ್ ಮೈಕೈ ಬಿಸಿ ಆಗುತ್ತೋ ಹಂಗಾಗಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಹೊಟ್ಟೋಗುತ್ತೆ. ಸರಿ ಮಲ್ಕೊಳ್ಳಿ. ನಾನು ಯಾಕ್ರಿ ಮಲ್ಕೊಳ್ಳಿ? ನೀವು ಬೇರೆ ಇಲ್ಲೇ ಇದ್ದೀರಾ. ನೀವು ಇಲ್ಲಿಂದ ಹೋಗೋವರೆಗೂ ನಾನು ಮಲ್ಕೊಳ್ಳಲ್ಲ. ಯಾಕ್ರಿ ಒಳ್ಳೆ ಹಳ್ಳೆನೆ ಕುಡ್ದೋರ್ ತರ ಆಡ್ತೀರಾ? ನೀವ್ ಮಲ್ಕೊಳ್ಳಿ, ನನ್ ಮನೆಯವ್ರನ್ನ ಕರ್ಕೊಂಡ್ ಬರ್ತೀನಿ. ಅವ್ರು ಬಂದಾಗ ಚಳಿ ಜ್ವರ ಬಂದಾಗ ನಡ್ತಾರಲ್ವಾ, ಹಂಗ್ ಮಾಡಿ. ಓ ನಾಟಕ.